ಹಾಯ್, ಇವತ್ತು ನಾವು ಕಾಂಗ್ರೋಸ್ಗಳ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಕಾಂಗ್ರೋಸ್ಗಳು ಮ್ಯಾಕ್ರೋಪೋಡಿಡಿ ಫ್ಯಾಮಿಲಿಗೆ ಸೇರಿರುವಂತಹ ಪ್ರಾಣಿಗಳಾಗಿರ್ತವೆ. ಅವು ಮ್ಯಾಕ್ರೋಪಾಡ್ಸ್ಗಳು ಆಗಿರ್ತವೆ, ಅಂದರೆ ಅವು ಉದ್ದವಾಗಿರುವಂತಹ ಪಾದಗಳು, ಫೂಟ್ನ ಹೊಂದಿರ್ತವೆ. ಕಾಂಗ್ರೋಸ್ಗಳಲ್ಲಿ ನಾವು ಸುಮಾರು 47 ಡಿಫ್ರೆಂಟ್ ಸ್ಪೀಸಸ್ ಆಫ್ ಕಾಂಗ್ರೋಸ್ಗಳನ್ನ ನೋಡಬಹುದು. ಆಸ್ಟ್ರೇಲಿಯಾ, ನ್ಯೂ ಗಿನಿ ಅಲ್ಲಿ ನಾವು ಸಾಮಾನ್ಯವಾಗಿ ನೋಡುವಂತಹ ಮಾಸುಪಲ್ಸ್ಗಳು ಕಾಂಗ್ರೋಗಳು ಆಗಿರ್ತವೆ. ಮಾಸುಪಲ್ಸ್ ಅಂದ್ರೇನು? ಮಾಸುಪಲ್ಸ್ ಅಂದರೆ ಗ್ರೂಪ್ ಆಫ್ ಮ್ಯಾಮಲ್ಸ್. ಆ ಗ್ರೂಪ್ಗೆ ಬರುವಂತಹ ಫೀಮೇಲ್ ಅನಿಮಲ್ಸ್ಗಳು ಒಂದು ವಿಶೇಷವಾದಂತಹ ಪೌಚ್, ಕ್ಯಾರಿ ಕೇಸ್ನ ಹೊಂದಿರುತ್ತೆ. ಆ ಪೌಚ್ನ ಮಾಸುಪಿಯಂ ಅಂತ ಕರಿತೀವಿ. ಅಲ್ಲಿ ಅವು ತಮ್ಮ ಹಾಫ್ ಸ್ಪ್ರಿಂಗ್ ಮರಿಗಳನ್ನ ಇಟ್ಕೊಂಡು ಜೋಪಾನವಾಗಿ ಕಾಪಾಡ್ಕೊಳ್ತವೆ. ಕಾಂಗ್ರೋಸ್ಗಳು ಹರ್ಬಿವೋರಸ್ ಆಗಿರ್ತವೆ. ಗ್ರಾಸು, ಲೀವ್ಸು, ಫ್ಲವರ್ಸ್ನ ತಿಂದು ಬದುಕ್ತವೆ. ಮೇಲ್ ಕಾಂಗ್ರೋಸ್ಗಳನ್ನ ನಾವು ಬಗ್, ಬೂಮರ್ ಅಂತ ಕರೆದ್ರೆ, ಫೀಮೇಲ್ ಕಾಂಗ್ರೋಸ್ಗಳನ್ನ ಡೋ ಅಥವಾ ಫ್ಲೈಯರ್ಸ್ ಅಂತ ಕರಿತೀವಿ. ಬೇಬಿ ಕಾಂಗ್ರೋಸಸ್ಗಳು ಜಾಯ್. ಕಾಂಗ್ರೋಗಳ ಗುಂಪನ್ನು ಮಾಬ್ ಅಂತ ಕರಿತೀವಿ. ಈ ಮಾಸುಪಿಯಲ್ಸ್ಗಳದ್ದು ಇನ್ನೊಂದು ವಿಶೇಷತೆ ಏನು ಅಂದರೆ, ಅವು ಮರಿಗಳಿಗೆ ಜನ್ಮ ಕೊಡೋ ಸಮಯದಲ್ಲಿ ಕಂಪ್ಲೀಟಾಗಿ ಡೆವಲಪ್ ಆಗಿರುವಂತಹ ಮರಿಗಳಿಗೆ ಜನ್ಮ ಕೊಡಲ್ಲ, ಹಾಫ್ ಡೆವಲಪ್ ಆಗಿರುವಂತಹ ಮರಿಗಳಿಗೆ ಜನ್ಮ ಕೊಡುತ್ತೆ. ನಂತರ ಆ ಮರಿಗಳನ್ನ ತನ್ನ ಪೌಚಲ್ಲಿ ಇಟ್ಕೊಂಡು ಬೆಳೆಸುತ್ತೆ. ನಿಮಗೆ ಗೊತ್ತಾ ಈ ಕಾಂಗ್ರೋಗಳ ಬರ್ತ್ ಸೈಜ್ ಏನಾಗಿರುತ್ತೆ ಅಂತ? ಈ ಕಾಂಗ್ರೋಗಳ ಬರ್ತ್ ಸೈಜ್ ಒಂದು ಸಣ್ಣ ದ್ರಾಕ್ಷಿಯಷ್ಟು ಅಥವಾ ಒಂದು ಜೆಲ್ಲಿ ಬೀನ್ನಷ್ಟು ಇರುತ್ತೆ. ಅದರದ್ದು ಹೈಟು 2 ಸೆಂಟಿಮೀಟರ್ಸ್ನಷ್ಟು ಇರುತ್ತೆ. ಹೀಗೆ ಹುಟ್ಟಿರುವಂತಹ ಮರಿಗಳು ತನ್ನ ತಾಯಿಯ ಫರ್ ಮೇಲೆ ಟ್ರಾವೆಲ್ ಮಾಡ್ಕೊಂಡು ಹೋಗಿ ತನ್ನ ತಾಯಿಯ ಪೌಚ್ ಮಾಸುಪಿಯಂನ ಸೇರಿಕೊಡುತ್ತೆ. ಅಲ್ಲಿರುವಂಥ ನಿಪ್ಪಲ್ಸ್ಗೆ ಅಟ್ಯಾಚ್ ಆಗಿ ತನ್ನ ತಾಯಿಯ ಹಾಲನ್ನ ಕುಡಿಯೋದ್ರ ಮೂಲಕ 7 ರಿಂದ 8 ತಿಂಗಳುಗಳ ಕಾಲ ತನ್ನ ತಾಯಿಯ ಪೌಚಲ್ಲಿ ಬೆಳೆಯುತ್ತೆ. ನಂತರ ಹುಲ್ಲನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದಾಗ ತನ್ನ ತಾಯಿಯ ಪೌಚಿಂದ ಆಚೆ ಬಂದು ತನಗೆ ಬೇಕಾಗಿರೋಷ್ಟು ಸಮಯನ ಆಚೆ ಕಳೆದು ತನ್ನ ಹೆಚ್ಚಿನ ಸಮಯವನ್ನು ತನ್ನ ತಾಯಿಯ ಪೌಚ್ನಲ್ಲೇ ಕಳೀಲಿಕ್ಕೆ ಅದು ಇಷ್ಟಪಡುತ್ತೆ. ನಾವು ಆಸ್ಟ್ರೇಲಿಯಾದಲ್ಲಿ ಗ್ರೇ ಕಲರ್ ಮತ್ತು ರೆಡ್ ಕಲರ್ ಕಾಂಗ್ರೋಸ್ಗಳನ್ನ ನೋಡಬಹುದು. ಈ ಕಾಂಗ್ರೋಸ್ಗಳಲ್ಲಿ ಮೂಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ, ಯಾವ ರೀತಿ ಮೂವ್ ಮಾಡ್ತವೆ ಅನ್ನೋದಾದರೆ, ಅವು ಜಂಪ್ ಮಾಡಿಕೊಂಡು ಹಾಪ್ ಮಾಡಿಕೊಂಡು ಮೂವ್ ಮಾಡ್ತವೆ. ಅವುಗಳಿಗೆ ಸ್ಟ್ರಾಂಗ್ ಆಗಿರುವಂತಹ ಲೆಗ್ಸ್ ಮತ್ತು ಸ್ಟ್ರಾಂಗ್ ಆಗಿರುವಂತಹ ಬಾಲ ಇರುತ್ತೆ. ಅದು ಒಂದೇ ಜಂಪಲ್ಲಿ ಸುಮಾರು 7 ಮೀಟ್ರಷ್ಟು ದೂರನ ಕವರ್ ಮಾಡುತ್ತೆ. ಅದಕ್ಕೆ ಇರುವಂತಹ ಸ್ಟ್ರಾಂಗ್ ಬಾಲ ಜಂಪ್ ಮಾಡಬೇಕಾದ್ರೆ ತನ್ನ ಬಾಡಿನ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೆಡ್ ಕಾಂಗ್ರೋಗಳು ಆಸ್ಟ್ರೇಲಿಯಾ ದೇಶದ ನ್ಯಾಷನಲ್ ಅನಿಮಲ್ ಆಗಿದೆ. ಈ ರೆಡ್ ಕಾಂಗ್ರೋಸ್ಗಳು ಲಾರ್ಜೆಸ್ಟ್ ಮಾಸುಪಲ್ಸ್ಗಳು ಆಗಿರ್ತವೆ. ಈ ರೆಡ್ ಕಾಂಗ್ರೋಸ್ಗಳ ಹೈಟು ಸುಮಾರು 6 ಅಡಿಗಳಷ್ಟು ಉದ್ದ ಇದ್ದರೆ ಅವುಗಳ ವೆಯ್ಟು 80 to 90 kgs ತನಕ ಇರುತ್ತೆ. ಈ ಕಾಂಗ್ರೋಸ್ಗಳು ನ್ಯಾಚುರಲ್ ಬಾಕ್ಸರ್ಸ್ ಆಗಿರ್ತವೆ, ಹುಟ್ಟುತ್ತಾನೆ ಬಾಕ್ಸಿಂಗ್ಸ್ ಕಲ್ತಿರ್ತವೆ. ವ್ಯಾಲಬೀಸ್, ವ್ಯಾಲುರಸ್, ರ್ಯಾಟ್ ಕಾಂಗ್ರೋಸ್, ಟ್ರೀ ಕಾಂಗ್ರೋಸ್ ಅಂತ ಏನು ಬರ್ತವೆ, ಅವು ಕೂಡ ಕಾಂಗ್ರೋಸ್ ಫ್ಯಾಮಿಲಿಗೆ ಸೇರಿರುವಂಥ ಪ್ರಾಣಿಗಳಾಗಿರ್ತವೆ, ಆದರೆ ಸೈಜಲ್ಲಿ ಚಿಕ್ಕದಾಗಿ ಇರ್ತವೆ. ರ್ಯಾಟ್ ಕಾಂಗ್ರೋಸ್ಗಳು ಸ್ಮಾಲೆಸ್ಟ್ ಕಾಂಗ್ರೋಸ್ಗಳಾಗಿರ್ತವೆ. ಅದ್ರದ್ದು ವೆಯ್ಟು 1/2 kg ತನಕ ಇರುತ್ತೆ. ಕಾಂಗ್ರೋಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.